ಹುಡುಗನ ಇಷ್ಟೊತ್ತು ನಮ್ಮ ಹುಡುಗ ಹುಡುಗಿ ಅನ್ಕೊಂಡು ಇದು ನೋಡಿ ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಿದ್ದೀವಿ ಅನ್ಕೊಂಡಿದ್ದಾರೆ. ಸೊ ಇದಿಷ್ಟು ಒಂದು ಉಚ್ಚಯ ಕತೆ ಆಯಿತು. ಸೊ ಗೈಸ್ ನೋಡಿದ್ರಿ ಅಲ್ಲ ಎಷ್ಟು ಕ್ಯೂಟಾಗಿ ಕ್ರಿಕೆಟ್ ಆಡ್ತೀಯಾರಂತ. ನಾವು ಸಣ್ಣವ್ರಿಗಿದ್ದಾಗ ಆಡ್ತಾ ಇದ್ವಿ, ಇವಾಗೂ ಸಹ ಆಡ್ಬೋದು. ಬಟ್ ಆದ್ರೆ ಎಲ್ಲಾರ್ಗೂ ಅಷ್ಟು ಟೈಮ್ ಇಲ್ಲ, ಮತ್ತೆ ಎಲ್ಲಾರ್ಗೂ ಅಷ್ಟು ಇನ್ನೋಸೆನ್ಸ್ ಹೋಗ್ಬಿಟ್ಟಿದೆ. ಎಲ್ಲರೂ ಬರ್ತಾ ಬರ್ತಾ ಅವ್ರ ಲೈಫಲ್ಲಿ ಆಗೋ ಕೆಲವೊಂದು ಎಕ್ಸ್ಪೀರಿಯನ್ಸ್ ಮೇಲೆ ಫುಲ್ ರೂತ್ಲೆಸ್ ಆಗ್ಬಿಡ್ತಿದ್ದಾರೆ. ಏನ್ ಮಾಡಕ್ಕಾಗತ್ತೆ, ಲೈಕ್ ಅವ್ರ ಲೈಫ್ ಸಿಚುವೇಶನ್ ಆ ಥರ ಇರುತ್ತೆ. ಅವರು ಸಹ ಆ ಥರ ರೂತ್ಲೆಸ್ ಆಗಬೇಕು ಅಂತ ಯೋಚನೆ ಮಾಡಲ್ಲ. ಅವ್ರಿಗೆ ಗೊತ್ತಿಲ್ದಾಗ ಅವರೇ ಆಗ್ಬಿಡ್ತಾರೆ. ಆಮೇಲೆ ನೋಡಿ ಯೋಚನೆ ಮಾಡ್ತಾರೆ, ಅಯ್ಯೋ ನನ್ನಲ್ಲಿ ಇದ್ದಿದ್ದ ಇನ್ನೋಸೆನ್ಸೇ ಹೋಗ್ಬಿಟ್ಟಿದೆ, ಫುಲ್ ರೂತ್ಲೆಸ್ ಆಗ್ಬಿಟ್ಟಿದ್ದೀನಿ ಅಂತ. ಸೊ ಫೈನ್, ವೆಲ್ಕಮ್ ಟು ಮೈ ವ್ಲಾಗ್. ಸೊ ಇವಾಗ ಸೈಡ್ಗೆ ಓಡ್ತಾ ಇದೀವಿ. ಇವಾಗ ನಂದು ಟೆಂಪರ್ನೆಲ್ಲ ಮುಗೀತು ನಂದು ಇವಾಗ. ಸೊ ಇವಾಗ ಸೈಡ್ಗೆ ಓಡ್ತಾ ಇದೀನಿ. ಆಲ್ರೆಡಿ ಲೇಟ್ ಆಗಿದೆ. ಹೇಮಂತ್ ರೆಡಿ ಆಗಿದ್ದಾನೆ, ಹೋಗ್ತಾ ಒಂದು ವೇ ಪಿಕ್ ಮಾಡಿ ಬೂಮ್ ಓಡ. ಫ್ಲಾಶ್ ಬ್ಯಾಕ್. End of flashback. ಓಹ್ ಹಾಯ್, ನೀವಿಲ್ಲೇ ಇದ್ದೀರಾ? ಬನ್ನಿ, ಸೈಟಲ್ಲಿ ಏನು ಪ್ರೋಗ್ರೆಸ್ ಆಗಿದೆ ತೋರಿಸ್ತೀನಿ. ಲಿವಿಂಗ್ ರೂಮ್ ಫಾಲ್ ಸೀಲಿಂಗ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್, ಸಕ್ಸಸ್ಫುಲಿ ಕಂಪ್ಲೀಟೆಡ್. ನೀವೇನು ನೋಡ್ತಾ ಇದ್ದೀರಾ, ಇದು PVC ಫಾಲ್ ಸೀಲಿಂಗ್ನ ಇನ್ಸ್ಟಾಲ್ ಮಾಡೋದು. ಸೊ ಗೈಸ್, ನೀವು ನೋಡ್ಬೋದು ಹೇಮಂತ್ ಎಷ್ಟು ಖುಷಿಯಾಗಿದೆ ನಾಳೆ ರಜಾ ಅಂತ ಹೇಳಿದ ತಕ್ಷಣ. ಸೊ ಇವಾಗ ಇಲ್ಲಿ ನಮ್ಮ ಹೆಮ್ಮಿಗೆಪುರ ಸೈಡ್ದು ಫಾಲ್ ಸೀಲಿಂಗ್ ಪಾರ್ಟ್, ಬಾಲ್ಕನಿ ಫಾಲ್ ಸೀಲಿಂಗ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇವಾಗ ಸೆಕೆಂಡ್ ಫ್ಲೋರ್ದು ಫಾಲ್ ಸೀಲಿಂಗ್ ಮಾಡ್ತಿದ್ದಾರೆ, PVC ವುಡನ್ ಪ್ಯಾನಲ್ಸ್ದು. ಸೊ ಇವಾಗ ನಾವು ಕ್ವಾಡ್ಸ್ದು ಮೆಷರ್ಮೆಂಟ್, ಬಾಟಲ್ ಅಲ್ಲೇ ಇದೆ. ಕ್ಲೈಂಟಿಗೆ ಕ್ವಾಡ್ಸ್ ರಿಕ್ವೈರ್ಮೆಂಟ್ ಇದ್ದಿದ್ದರಿಂದ ಇವಾಗ ಕ್ವಾಡ್ಸ್ ಮೆಷರ್ಮೆಂಟ್ ನಾನೇ ತೊಗೊಂಡಿದ್ದೀನಿ. ಸೊ ಇವಾಗ ಅದನ್ನು ವೆಂಡರಿಗೆ ಶೇರ್ ಮಾಡಿದ್ದೀನಿ. ಅವರು ಪ್ರೈಸಿಂಗ್ ಹೇಳ್ತೀನಿ ಅಂತ ಹೇಳಿದ್ದಾರೆ, ಎಸ್ಟಿಮೇಷನ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಗೈಸ್ ಆ್ಯಕ್ಚುಲಿ ಬಾಟಲ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇವಾಗ ಮತ್ತೆ ಬಾಟಲ್ ಎತ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಆ ಬಾಟಲ್ ಎತ್ಕೊಬೇಕಾದ್ರೆ ನಮ್ಮನ್ನು ನೋಡೋಕೆ ಯಾರೋ ಒಬ್ರು ಬಂದಿದ್ದಾರೆ, ಅವ್ರು ತೋರಿಸ್ತೀನಿ ತಡೀರಿ. ಸೊ ಇವಾಗ ನಾವು ಹೆಮ್ಮಿಗೆಪುರ ಸೈಟಿಂದ ಹೊರಡ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೋ ನಮಗೂ ಗೊತ್ತಿಲ್ಲ, ನೀವೇ ನೋಡ್ತೀರಾ. ನಾವು ಇವಾಗ ಇನ್ನೊಂದು ಸೈಟ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ಹೇಮಂತ್ ಅವರು. ಇವರು ಆ್ಯಕ್ಚುಲಿ ಬಂದು ನನ್ನ ಹಳೆ ಫ್ರೆಂಡ್. ಸೊ ಅವ್ರಿಗೆ ಮನೇಲಿ ಕಿಡ್ಸ್ ರೂಮ್ದೇನೋ ಡಿಸೈನ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಅದಾದ ನಂತರ ಬಾಲ್ಕನಿಲಿ ಏನೋ ಸ್ವಲ್ಪ ವರ್ಕ್ ಇದೆ ಅಂತ ಹೇಳಿದರು. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಹೋಗ್ಬಿಟ್ಟು ನೆಕ್ಸ್ಟ್ ಅಪ್ಡೇಟ್ ಏನಿದೆ ಅಂತ ನಿಮಗೆ ಹೇಳ್ತೀವಿ. ಬನ್ನಿ ಹೋಗೋಣ.
ಸೊ ಇವಾಗ ಲೊಕೇಶನ್ ರೀಚ್ ಆಗಿದ್ದೀನಿ. ಕ್ಲೈಂಟ್ ಮೀಟಿಂಗ್ನ ಮುಗಿಸ್ಕೊಂಡು ಸಿಗೋಣ. ನಮ್ಮ ಹುಡುಗಂದು ಟ್ಯಾಂಕ್ ಫಿಲ್ ಆಗಿದೆ. ಈ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋಕ್ಕೆ ಬಂದಿದ್ದು. ಅವರು ವಾಶ್ರೂಮ್ ವರ್ಕಿಂಗ್ ಕಂಡೀಷನಲ್ಲಿಲ್ಲ ಅಂದ್ಬಿಟ್ಟು ಪೆಟ್ರೋಲೇ ಹಾಕ್ಸ್ಕೊಳೋದೇ ನಮ್ಮ ಹುಡುಗ ಹೋಗ್ತಿದ್ದಾನೆ ನೋಡಿ. ಮತ್ತೆ ಇನ್ನೇನು ಮಾಡಲಿ, ನಾನು ಸುಸ್ಸು ಮಾಡೋಕ್ಕೆ ಜಾಗ ಇಲ್ಲ ಅಂತಂದರೆ ನಾನೇ ಪೆಟ್ರೋಲ್ ಹಾಕ್ಸ್ಲಿ. ಅಷ್ಟೇ ದುನಿಯಾ ಅಂದ್ಕೊಂಡು ಹೋಗ್ತಾ ಇರ್ಬೇಕು ಮುಂದೆ. ಬಂದ ಇಲ್ಲೂ ಏನು ಇಲ್ಲ ಅಂತ ಯಾರೋ ಕುತ್ಕೊಂಡು ಹೇಳ್ತಾವನಲ್ಲಿ ಬಂದಿಲ್ಲ. ಥರ್ಡ್ ಪೆಟ್ರೋಲ್ ಬಂಕ್ ಇದು. ಇಲ್ಲೂ ಇವಾಗ ವಾಶ್ರೂಮ್ ಇಲ್ಲ ಅಂದರೆ ನಮ್ಮಣ್ಣ ಏನಾಯ್ತು, ಅವ್ನು ಭಯಪಟ್ಟು ಅವ್ನು ಪೆಟ್ರೋಲ್ ಹಾಕ್ಸ್ತಾ ಇದೆ ಅಂತ ಅಂದ್ಕೊಂಡಿದ್ದಾನೆ. ಇಲ್ಲೇ ಸೈಡ್ ರೈಟಿಗೆ ಹಾಕ್ಬಿಟ್ಬಿಡು. ಒಂದು ನಿಮಿಷ ಅಣ್ಣ. ಸೊ ಈ ಪೆಟ್ರೋಲ್ ಬಂಕ್ ಅವರು ನಾವು ಬಂದಿದ್ದು ನೋಡಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ ಅಂದ್ಕೊಂಡಿದ್ದಾರೆ. ಬಟ್ ಆ್ಯಕ್ಚುಲಾಗಿ ಬಂದು ಇವನ್ ಟ್ಯಾಂಕ್ನ ಎಂಟಿ ಮಾಡೋಕ್ಕೆ ಬಂದಿದ್ದಾನೆ. ಸೊ ನೋಡೋಣ ಇಲ್ಲೇನಾದರೂ ಅವ್ನಿಗೆ ಸಿಕ್ಕಿದ್ರೆ ಅವನು ವಾಷಿಂಗ್ ಕಂಡೀಷನಲ್ಲಿದ್ದರೆ ಹೋಗಿ ಬರ್ತಾನೆ. ಇಲ್ಲ ಅಂದರೆ ಇಲ್ಲಿಂದ ತಿರ್ಗಾ ಇನ್ನೊಂದು ಸತಿ ಹೋಗ್ತೀವಿ ಬೇರೆ ಪೆಟ್ರೋಲ್ ಬಂಕ್ಗೆ. ಲೆಟ್ಸ್ ಸಿ ಇಲ್ಲಿ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಆಚೆ ಹೋಗ್ತೀವ ಇಲ್ಲ ಇನ್ನೊಂದು ಪೆಟ್ರೋಲ್ ಬಂಕ್ ಹೋಗ್ತೀರಾ ಅಂತ. ಸ್ಟೇ ಟ್ಯೂನ್ಡ್. ಬಂದ ಏನಂತ ಇದ್ದಾನೆ ಅಂದರೆ ಅಮ್ಮನ್ ಲೌಡ ಅದು ಯಾರೋ ಕುತ್ಕೊಂಡವ್ರು ಪೆಟ್ರೋಲ್ ಪಂಪಲ್ಲೋ ನಮ್ಮ ಕುತ್ಕೊಂಡ್ಬಿಟ್ಟು. ಟೈಮ್ 5:30. ಎಲ್ಲರೂ ಕೆಲಸ ಮಾಡೋದು ಬಿಟ್ಟು ಪೆಟ್ರೋಲ್ ಬಂಕ್ ಬಂದ್ಬಿಟ್ಟು ಹೇಳ್ಕೊಂಡು ಕುತ್ಕೊಂಡಿದ್ದಾರೆ. ಸುಸ್ಸು ಮಾಡಕ್ ಜಾಗ ಇಲ್ಲ ಗುರು ನನಗೆ ಇಲ್ಲಿ. ಪಾಪ ಏನು ಮಾಡ್ತೀರಾ, ಇಲ್ಲಿ ಗಿಡ ಮರ ಏನೂ ಇಲ್ಲ. ನಮ್ಮ ಹುಡುಗ ಉಯ್ಯೋಣ ಅಂತಂದ್ರೆ ನೋಡ್ರೆ ಬರೀ ಫುಲ್ ಸಿಟಿ ಇಲ್ಲೆಲ್ಲ ಉಯ್ಯಕ್ ಹೋಯ್ತು ಅನ್ನೋ ವಿಡಿಯೋ ಮಾಡಕ್ಕೆ ಹಾಕ್ಬಿಟ್ರೆ ಮೇಲೆ ನಾನೇ ವಿಡಿಯೋ ಮಾಡೋ ನನ್ನ ವಿಡಿಯೋ ಮಾಡ್ಬಿಟ್ರೆ ಮೇಲೆ ಯಾಕೆ ಬೇಕು, ನಾನೇ ಮಾಡಿರ್ತೀನಿ. ಇವನೇ ಮಾಡ್ತೀನಿ. ಓಕೆ ನೋಡೋಣ, ನೆಕ್ಸ್ಟ್ ಅಪ್ಡೇಟ್ ಮುಂದೆ ಕೊಡ್ತೀನಿ. ಕೊಡ್ತಾರೆ ಅದು ಹುಡುಗನ ಹುಡುಗಿನ ನೋಡಿ ಅದು ಹುಡುಗ ಅಂದ್ಬಿಟ್ಟೆ. ಇಲ್ಲ ಬ್ಯಾಗ್ ನೋಡಿದ್ರೆ ಹುಡುಗಿ ತರ. ಹುಡುಗನ ಇಷ್ಟೊತ್ತು ನಮ್ಮ ಹುಡುಗ ಹುಡುಗಿ ಅನ್ಕೊಂಡು ಅಯ್ಯೋ ನಮ್ಮನ್ ಕಾಲ ನೋಡಿದ್ರೆ ನಮ್ಮನ್ ಯಾವ ಜೊತೆ ಮುಂಡಿದ್ದು. ಈ ವಾಂಟಿ ಹೋಯ್ತಾ ಇಲ್ಲ, ನನಗೆ ಅರ್ಜೆಂಟ್ ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿ ಐತೈತಿ. ಇನ್ನ ಹೋಗಮ್ಮ ಬೇಗ ಹೋಗಮ್ಮ. ನಿನ್ ಜೊತೆನೆ ಬರ್ತಿದ್ದಾರೆ. ಹೋಗ್ಬಿರು ಮೊದಲೇ ಈ ರೋಡ್ ಸಂಧಿ ರೋಡ್ಗಳು ಎಲ್ಲಿಂದ ಹೋಗಿದ್ವಿ. ಸ್ವಲ್ಪ ನಮ್ಮ ಮನೆನೇ ಬಂದ್ಬಿಡ್ತೀನಿ, ನಮ್ಮ ಮನೆಗೆ ಹೋಗ್ಬಿಡ್ತೀನಪ್ಪ. ಅಷ್ಟೇ, ಏನಂತ್ಯ ನೀನು ಅನ್ಕೊಂಡಿದ್ದೆಲ್ಲ ಆಗಲ್ಲ. ಇದ್ಯಾವುದೋ ಡೈಲಿ ವ್ಲಾಗಲ್ಲಿ ಒಂದು ಉಚ್ಚೆಯ ಕತೆ ಆಗೋಯ್ತಲ್ಲ ಡೋಡ್. ಎಲ್ಲ ಟ್ಯೂಷನಿಂದ ಮನೆಗೆ ಹೋಗ್ತಿದ್ದಾರೆ, ಇಲ್ಲ ಟ್ಯೂಷನ್ ಕರ್ಕೊಂಡೋಗೋರು ಡ್ಯಾಡಿಗಳು ಬಿಡ್ತಿದ್ದಾರೋ. ಹೋಗ್ಬೇಡ ಅಂತಿದ್ದಾರೆ ನೋಡೋ ತಾತನು. ಅಯ್ಯೋ ತಾತ, ಫಸ್ಟ್ ನೀನು ನೀಟಾಗಿ ಕಾರ್ ಪಾರ್ಕ್ ಮಾಡಿ ಆಮೇಲೆ ನೀನು ಮನೆ ಉಯ್ಯಕ್ಕೆ ಹೋಗ್ಬೇಕು. ಹೇಗಿತ್ತು ನಿಮ್ಮ ದಿವಸ ಕೇಳಬೇಕು ಅಂತ ಎಲ್ಲಿ ಹೋಗ್ತಾ ಇದ್ದೀರಿ. ಸೊ ಇದಿಷ್ಟು ಒಂದು ಉಚ್ಚೆಯ ಕತೆ ಆಯಿತು. ನೆಕ್ಸ್ಟ್ ಈ ವ್ಲಾಗ್ ಮುಗ್ಸೋಕೆ ಅವ್ನು ಮಾತಾಡ್ತಾನೆ. ಸೊ ಓಕೆ, ನೆಕ್ಸ್ಟ್ ಅವ್ನು ಬಂದು ಮಾತಾಡ್ತಾನೆ. ಬಾಯ್. ಏನು ಸರ್ ಆಯಿತಾ ನಿಮ್ಮದು?